ಜಿಲ್ಲೆ ಉಸ್ತುವಾರಿ ಸಚಿವರು ಪ್ರತಿನಿಧಿಗಳು, ಅಲ್ಲಿ ಸ್ಥಳೀಯ ಪ್ರತಿನಿಧಿಗಳು 106 ಎಕರೆ ಜಮೀನನ್ನ ಒಡೆಯುವಂತ ಇವತ್ತು ಹುನ್ನಾರ. ಇದು ಇನ್ನೇನು ಅಲ್ಲ, ಕೈಗಾರಿಕೆ ತರಬೇಕು ಅಂತಾನೂ ಇಲ್ಲ, ರೈತರನ್ನು ಉದ್ಧಾರ ಮಾಡಬೇಕು ಅಂತಾನೂ ಇಲ್ಲ. ಇವತ್ತು 20 ಲಕ್ಷ, 30 ಲಕ್ಷ, 50 ಲಕ್ಷ ತಗೊಂಡು ಎಲ್ಲ ಅಗ್ರಿಮೆಂಟ್ ಮಾಡ್ಕೊಂಡವ್ರು ಈಗಾಗಲೇ. ಹೌದು, ಇವ್ರಿಗೆ ಬೇಕಾಗಿರುವಂತ KDB ಅಧಿಕಾರಿಗಳ ನೇಮಕ ಮಾಡ್ಕೊಂಡವ್ರೆ. ಆ ಹೆಣ್ಮಗಳು ಹರಿಶಿಲ್ಪ ವಿಶೇಷವಾಗಿ ಹಾಕ್ಸ್ಕೊಂಡು ಬಂದಿದ್ದಾರೆ. ಡಾಕ್ಟರ್ MC ಸುಧಾಕರ್ ಏನಪ್ಪಾ ಚಿಂತಾಮಣಿ ಆಯಮ್ಮನೇ ಇರ್ಬೇಕಂತ, ಬೇರೆ ಇನ್ಯಾರು ಇರಬಾರ್ದಂತೆ. MB ಪಾಟೀಲ್ ಹತ್ರ ಹೋಗಿ ಗಲಾಟೆ ಮಾಡಿ ಹಾಕ್ಸ್ಕೊಂಡು ಬಂದವ್ರು ಎಲ್ಲ ಗೊತ್ತಿದೆ ನನಗೆ. ನಿಮ್ಮ ಹಣೆ ಬರ. ಇವತ್ತು ನನಗಿರೋ ಮಾಹಿತಿ 300 ಎಕರೆಯಷ್ಟು ಜಮೀನನ್ನ ಒಡೆಯಕ್ಕೆ ತಯಾರಾಗಿದ್ದಾರೆ. ಅಗ್ರಿಮೆಂಟ್ಗಳಾಗಿದೆ. ಎಲ್ಲಿ? ಶಿಡ್ಲಘಟ್ಟದಲ್ಲ, ಜಂಗಮಕೋಟೆ ಜಮೀನು ಚಿಂತಾಮಣಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆಗ್ತಾ ಇರೋದು ಅಗ್ರಿಮೆಂಟ್. ಗೊತ್ತಾ ನಿಮಗೆ? ಗೊತ್ತು ಸರ್. ಇವತ್ತು ಅವ್ರು ಫಿಕ್ಸ್ ಮಾಡಿರೋದೆಷ್ಟು? 1,20,20,00,000. ಆಯ್ತಪ್ಪ, ನಮ್ಮ ರೈತರು 1,20,20,00,000 ಬಂದ್ರೆ ಎಷ್ಟು ವರ್ಷ ಇರುತ್ತೀರಿ ನಿಮಗೆ? 6 ತಿಂಗಳಿರಲ್ಲ. ಆ ದುಡ್ಡು ನೋಡಿದ ತಕ್ಷಣ ನಮ್ಮ ರೈತರು ಮಕ್ಕಳು ಯಾರೋ ವಿದ್ಯಾವಂತರು ಇರ್ತಾರೆ, ಯಾವ್ದೋ ಒಂದ್ ಒಳ್ಳೆ ಕಾರ್ ತಗೊಂಡನಪ್ಪ, ಒಂದೊಳ್ಳೆ ಮನೆ ಕಟ್ಟೋಣಪ್ಪ, ಮುಗ್ದೋಯ್ತಪ್ಪ, ಮನೆ ಕಟ್ಟಕ್ಕೆ. ಆಮೇಲೆ ಅವ್ರು ಏನ್ ಮಾಡೋದು? ಅವ್ರ ಮಕ್ಕಳು ಗಂಜಿ ಕೂಡ ಕುಡಿಯೋಕ್ಕಾಗಲ್ಲಲ್ರಿ. ಸ್ವಾಭಿಮಾನದಿಂದ ಗೌರವದಿಂದ ಬದುಕ್ತಾ ಇರ್ತಕ್ಕಂಥ ನಮ್ಮ ರೈತರನ್ನ ನಾಳೆ ನೀವು ಭಿಕ್ಷಕರು ಮಾಡ್ಬೇಕು ಅಂತಿದ್ದೀರಾ? ಇದಕ್ಕ ಕಾಂಗ್ರೆಸ್ ಸರ್ಕಾರ ಬಂದಿರೋದು ರಾಜ್ಯದಲ್ಲಿ? ಮುಖ್ಯಮಂತ್ರಿಗಳೇ ಇದಕ್ಕೆ ಉತ್ತರ ಕೊಡಿ. ಹೇಳ್ತೀರಲ್ಲ ನಾನು ರೈತರ ಪರ ಅಂತ. ಏನ್ ನಡೀತಾ ಇದೆ ಈ ಜಿಲ್ಲೆಯಲ್ಲಿ ನಿಮ್ಗೆ ಗೊತ್ತಿಲ್ವಾ? ಸುಧಾಕರ್ ಅವರ ಅಪ್ಪ ಮಂತ್ರಿ, ಅವ್ರ ತಾತ MLA, ಭಾಷಣದಲ್ಲಿ ನೋಡಿದ್ದೀನಿ ನೀವು ಮಾತಾಡಿರೋದು. ಈ ಕೆಲ್ಸಕ್ಕ ರೈತರ ಜಮೀನನ್ನ ಇವತ್ತು ಲಪ್ಟಾಯಿಸೋದಕ್ಕೆ ಆಗಿರೋದವರು, ಅದಕ್ಕ ನೀವು ಅವ್ರಿಗೆ ರಕ್ಷಣೆ ಮಾಡ್ತಾ ಇರೋದು, ಆಶೀರ್ವಾದ ಮಾಡ್ತಾ ಇರೋದು. ಇಲ್ಲಿ ಏನಾಗ್ತಾ ಇದೆ ಅಂತ ತಿಳ್ಕೊಳ್ಳಿ. KDB ಯಲ್ಲಿ ನಾವು ಸುಮ್ಮನೆ ಬಿಡೋದಿಲ್ಲ ಇದನ್ನ. ನಮ್ಮ BJP ಸರ್ಕಾರ, NDA ಸರ್ಕಾರ ಬರುತ್ತೆ, ನಾವು ಕುಮಾರಸ್ವಾಮಿ ಅವರು ನಾವೆಲ್ಲ ಸೇರ್ಕೊಂಡು ಯಾವ KDB ಜಮೀನನ್ನ ಹೊಡೆದಿದ್ದೀರಿ ಅದ್ರ ಮೇಲೆ ತನಿಖೆ ಮಾಡಿಸಿ ಮತ್ತೆ ರೈತರಿಗೆ ವಾಪಸ್ ಕೊಡುವಂತ ಕೆಲಸ ಮಾಡ್ತೀವಿ. ಅದು ಸುಲಭವಾಗಿ ಬಿಡೋದಿಲ್ಲ. ಈಗಲೂ ಅಷ್ಟೇ ಸುಲಭವಾಗಿ ಬಿಡೋದಿಲ್ಲ. ನೀವೆಲ್ಲ ಒಪ್ಪಿದ್ರೆ 13 ಹಳ್ಳಿಗಳಲ್ಲಿ ಕೂಡ ನಾನು ಬರ್ತೇನೆ ನಮ್ಮ ಅಧ್ಯಕ್ಷರ ಜೊತೆ. ನಾವು ರೆಡಿ ಇದ್ದೀವಿ. ಪ್ರತಿ ಹಳ್ಳಿಯಲ್ಲಿ ಕೂಡ ಪಾದಯಾತ್ರೆ ಮಾಡ್ತೇನೆ ನಿಮ್ ಜೊತೆಯಲ್ಲಿ ನಾನು. ನೀವು ಯಾವ ರೀತಿಯ ಯಾವ ಸ್ವರೂಪದ ಹೋರಾಟ ಮಾಡ್ತೀರಿ, ನಾವು ರೆಡಿ ಇದ್ದೀವಿ. ಆ ಹೋರಾಟಕ್ಕೆ ನನ್ನ ಬೆಂಬಲ ಇದೆ. ನಮ್ಮಲ್ಲೇ ಹೊಡೆಯುವಂತ ಕೆಲಸ ಮಾಡ್ತಾರೆ ಅವರು. ರೈತರಲ್ಲಿ ಹಣ ತೋರಿಸ್ತಾರೆ, ಆಲ್ರೆಡಿ ಆಗಿದೆಯೋ, ಬೆದರಿಕೆಗಳು ಮಾಡ್ತಾರೆ. ಒಂದು ದಿವಸದಲ್ಲಿ 24 ಗಂಟೆ ಎಲ್ಲ ಕೇಸುಗಳೆಲ್ಲ ತೆಗೆಸಾಕ್ತೀನಿ. ಅದೇನಾಗ್ತಾರ ಆಗಿ ಇವತ್ತು ಗಂಟಾ ಘೋಷಣೆ ಮಾಡ್ತಾ ಇದ್ದೀನಿ ನಿಮಗೆ. ನಮ್ಮ ಸರ್ಕಾರ ಬಂದ ಮೇಲೆ ಈ KDB ಏನಿದೆಯಲ್ಲ, ಒಂದು ಸಂಸ್ಥೆ, ಕಳ್ಳರ ಸಂಸ್ಥೆ, ದೆವ್ವ ಆಗೋಗಿದೆ ಇದು. ಕಳ್ಳರ ಸಂಸ್ಥೆ ಎಕರೆಯನ್ನ ಇವತ್ತು ಸ್ವಾಧೀನ ಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ, ಮಾಡ್ತಾ ಇದ್ದಾರೆ. ಶಿಡ್ಲಿಷ್ಟು ರೈತರ ಮಕ್ಕಳಿಗೆ ನೀನು ಉದ್ಯೋಗ ಕೊಡಿಸಿದ್ಯಾ ಚಿಂತಾಮಣಿಯಲ್ಲಿ? ಯಾರಿಗೂ ಇಲ್ಲ. ಯಾವ ಕೈಗಾರಿಕೆಗಳು ಅಲ್ಲೇ ಇಲ್ಲ. ಇವತ್ತು ಕೈಗಾರಿಕಾ ಜಮೀನಿದೆ, ಅಲ್ಲಿ ತಂದಿ. ಇಲ್ಲಿ ಫಲವತ್ತವಾಗಿದೆ. ಇಲ್ಲಿದ್ದಾಗ ನಾನು ಹೈಟೆಕ್
ಸಿಲ್ಕ್ ಮಾರ್ಕೆಟ್ ಅನ್ನ ಮಾಡಿಸ್ಕೊಂಡಿದ್ದು ಇವರಲ್ಲ, ಇವರ ಮಾಡಿಸ್ಕೊಂಡಿದ್ದು ಅವರಲ್ಲ. ನಾವು ಮಾಡಿಸಿದ್ದು. ನಾನು ಜಿಲ್ಲಾ ಉಸ್ತುವಾರಿ ಸಚಿವನಿದ್ದಾಗ ನಾನು ಮಾಡಿದ್ದು. ಇವರು ಸಿಲ್ಕ್ ಮಾರ್ಕೆಟ್ ಮಾಡ್ತಾವ್ರೆ, ಸಿಲ್ಕ್ ಜಮೀನನ್ನ ಲಪ್ಟಾಯಿಸ್ತವ್ರೆ. ಮತ್ ಸಿಲ್ಕ್ ಮಾರ್ಕೆಟ್ ಯಾರಿಗೆ? ಅದೇ ಭಾಗದಲ್ಲಿ 530 ಸಿಲ್ಕ್ ಮಾರ್ಕೆಟ್ ಯಾರಿಗ್ರಿ? 530 ಎಕರೆ ಇದೆ ಸಿಲ್ಕ್ ಮಿಲ್ಕ್. ಇದು ಇದಕ್ಕಿನ್ನ ಘೋರ ಅಪರಾಧ ಇವ್ರು ಮಾಡ್ತಾ ಇರೋದು ಇನ್ನೊಂದಿಲ್ಲ. ಅದೇ ಭಾಗದಲ್ಲಿ 530 ಎಕರೆ ಇದೆ ಸಿಲ್ಕ್. ಮತ್ತು ಮಾನ್ಯ ಸುಧಾಕರ್ ಅವರೇ, ನಾನು ಇವತ್ತು ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ನೀವೇನೋ ನಿಮ್ ಸರ್ಕಾರ ಇದೆ, ನೀವು ಮಾಡಿದ್ದೆಲ್ಲ ಸರಿ ಅಂತ ತಿಳ್ಕೊಂಡ್ರೆ ಆಗೋದಿಲ್ಲ. ಮತ್ತೆ ಸರ್ಕಾರ ಬರ್ತದೆ, ಅದು ನಮ್ ಸರ್ಕಾರ ಇರುತ್ತೆ ಅನ್ನೋದನ್ನ ಎಚ್ಚರಿಕೆ ಇಟ್ಕೊಳ್ಳಿ. ನೀವೇನೆಲ್ಲ ಮಾಡಿದ್ದೀರಿ ಇದನ್ನ ಒಬ್ಬ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮುಖಾಂತರ ನಾವು ತನಿಖೆಯನ್ನ ಮಾಡಿಸಿ ತಕ್ಕ ಶಿಕ್ಷೆ ನೀವು ಅನುಭವಿಸಬೇಕಾಗ್ತದೆ, ಬಿಡೋದಿಲ್ಲ ನಾವು. ಅಷ್ಟು ಸುಲಭ ತಿಳ್ಕೋಬೇಡಿ. ಕೇಳೋರಿಲ್ಲ, ಶಿಡ್ಲಘಟ್ಟದಲ್ಲಿ ಯಾರು ಕೇಳೋರಿಲ್ಲ. ಕೇಳಬೇಕಾಗಿರೋರ್ನ ಜೊತೆಯಲ್ಲಿ ಇಟ್ಕೊಂಡ್ ಬಿಟ್ಟಿದ ತಕ್ಷಣ ರೈತರನ್ನ ಹಾಳು ಮಾಡಿಬಿಡ್ಬೋದು ಅಂತ ತಿಳ್ಕೊಬೇಡ್ರಿ. ದೊಂಗಲ್ ಸಂತಕ್ಕೆ ಬೇರೆ ಕಾದಪ್ಪ, ಕಳ್ಳರ ಸಂತಿಗೆ ಹೋದಂಗೆ ಅಂತ ತಿಳ್ಕೊಂಡವ್ರೆ. ಹಂಗ ಆಗಲ್ಲ. ಪ್ರಜಾಪ್ರಭುತ್ವ ಇನ್ನೂ ಬದುಕಿದೆ ಈ ರಾಜ್ಯದಲ್ಲಿ. ರೈತರ ಸಮಸ್ಯೆ ಕೇಳಲಿಕ್ಕೆ ಇನ್ನ ನಾವೆಲ್ಲ ಬದುಕಿದೀವ್ರಿ. ನಮ್ ಸರ್ಕಾರ ಇಲ್ಲದೆ ಇರ್ಬೋದು ರಾಜ್ಯದಲ್ಲಿ, ಕೇಂದ್ರದಲ್ಲಿ ಇದೆ. ಎಂತೆಂತ ಒಳ್ಳೆ ಕೆಲಸಗಳು ಮಾನ್ಯ ನರೇಂದ್ರ ಮೋದಿ ಅವರು ಮಾಡ್ತಾ ಇರೋದು. ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ನಮಗೆ ಪೆಟ್ರೋಲ್ ಸಿಗ್ತಾ ಇದೆ, ಡೀಸೆಲ್ ಸಿಗ್ತಾ ಇದೆ. ರೈತರಿಗೆ ಪ್ರತಿ ವರ್ಷ 6,000 ರೂಪಾಯಿ ನಾವು ಇವತ್ತು ನಿಮ್ಮ ಅಕೌಂಟ್ಗಳಿಗೆ ನೇರವಾಗಿ ಬರ್ತಾ ಇದೆ ಇಲ್ವಾ? ಬರ್ತಾ ಇದೆ. ನಾನು ಮೊನ್ನೆ ಎಲ್ಲ ದ್ರಾಕ್ಷಿ ತೋಟಗಳಿಗೆ ಹೋಗಿದ್ದೆ, ಆಲೆಕಲ್ಲು ಮಳೆ ಬಿದ್ದಿದ್ದಕ್ಕೆ. ಅಲ್ಲವ್ರು ಹೇಳ್ತಾ ಇದ್ರು, ಅಣ್ಣ ನಾವು ವಿಮೆ ಕಟ್ಟಿದ್ವಿ, 1,500 ಕಟ್ಟಿದ್ವಿ, 7,000 ಕಟ್ಟಿದ್ವಿ, ನಮಗೆ 70,000 ಬಂದಿದೆ, 5 ಲಕ್ಷ ಬಂದಿದೆ, 2 ಲಕ್ಷ ಬಂದಿದೆ. ಬೆಳೆ ನಷ್ಟದ ಪರಿಹಾರದ ಹಣ ಹಿಂದೆ ಬರ್ತಾ ಇತ್ತ? ನಮ್ಮ ಜನರ ಆರೋಗ್ಯ ವಿಮೆ ಹೇಗ್ ನಾವು ಮಾಡಿಸ್ಕೊಳ್ತೀವಿ, ಅದೇ ರೀತಿ ರೈತರ ಬೆಳೆಯ ವಿಮೆಯನ್ನ ಮಾಡಿಸಿರುವಂತ ಒಬ್ಬ ಪ್ರಧಾನಮಂತ್ರಿಗಳು ಯಾರಾದ್ರೂ ಇದ್ರೆ ಅದು ಮಾನ್ಯ ನರೇಂದ್ರ ಮೋದಿ ಅವರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಂತ ಒಂದು ಸರ್ಕಾರ ಆಡಳಿತ ನಾವು ಮಾಡ್ತಾ ಇದ್ರೆ